Hello everyone, welcome to Navras Maths Tutorials. Exercise number 12.1, fifth question. ನೋಡಿ ಏನು ಕೊಟ್ಟಿದ್ದಾರೆ, copy the figure given here, take any one diagonal as a line of symmetry and shade few more squares to make the figure symmetric about a diagonal. Is there more than one way to do that ಅಂತ ಇನ್ನೊಂದು ಕ್ವಶನ್. Will the figure be symmetric about both the diagonals ಅಂತ ಇನ್ನೊಂದು ಕ್ವಶನ್. ನೋಡಿ ಅವರು ಫಿಗರ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ ಈ ರೀತಿ ಇದೆ ಅಲ್ವಾ. ಸೊ ಈ ರೀತಿ ಇದ್ದಾಗ ಅವ್ರು ಏನ್ ಕೇಳಿದ್ದಾರೆ, ಸಿಮೆಟ್ರಿಕ್ ಅಬೌಟ್ ಅ ಡಯಾಗ್ನಲ್ ಅಂತ ಕೇಳಿದ್ದಾರೆ. ಸೊ ಡಯಾಗ್ನಲ್ ಫೋಲ್ಡ್ ಮಾಡಿದಾಗ ಸಿಮೆಟ್ರಿಕ್ ಆಗತ್ತಾ ಅಂತ ನೋಡಿ. ಶೇಡ್ ಫ್ಯೂ ಮೋರ್ ಸ್ಕ್ವೇರ್ಸ್ ಅಂತ ಹೇಳಿದಾರಲ್ವಾ. ನೋಡಿ ಈ ತರ ಡಯಾಗ್ನಲಿ ಫೋಲ್ಡ್ ಮಾಡಿದೀನಿ. ಮಾಡಿದಾಗ ಇಲ್ಲಿ ಶೇಡೆಡ್ ಇದ್ರೆ ಇಲ್ಲಿ ಶೇಡೆಡ್ ಇದೆನಾ? ಇಲ್ಲ. ಇಲ್ಲಿ ಶೇಡೆಡ್ ಇದ್ರೆ ಇಲ್ಲಿ ಶೇಡೆಡ್ ಇದೆನಾ? ಇಲ್ಲ. ಸೇಮ್ ಅದೇ ರೀತಿ ಇಲ್ಲಿ ಶೇಡೆಡ್ ಇದ್ರೆ ಇಲ್ಲಿ ಇಲ್ಲ, ಇಲ್ಲಿ ಇದ್ರೆ ಇಲ್ಲಿ ಇಲ್ಲ. ಸೊ ನಾವು ಫ್ಯೂ ಸ್ಕ್ವೇರ್ಸ್ ಶೇಡ್ ಮಾಡಬೇಕು. ಓಕೆ, ಸೊ ನೋಡಿ ಈ ರೀತಿ ಶೇಡ್ ಮಾಡೋಣ. ಈ ರೀತಿ ಶೇಡ್ ಮಾಡಿದ್ವಿ. ಈಗ ಮತ್ತೆ ನೋಡೋಣ. ಡಯಾಗ್ನಲಿ ಈ ತರ ಫೋಲ್ಡ್ ಮಾಡಿದಾಗ ನೋಡ್ರಿ ಓವರ್ಲ್ಯಾಪ್ ಆಗ್ಬೇಕಲ್ವಾ ನಮ್ಗೆ ಎಲ್ಲ. ಇಲ್ಲಿ ಶೇಡೆಡ್ ಇದ್ರೆ ಇಲ್ಲಿನೂ ಶೇಡೆಡ್ ಇದೆ, ಇಲ್ಲಿ ಶೇಡೆಡ್ ಇದೆ ಇಲ್ಲಿನೂ ಇದೆ. ಸೇಮ್ ಅದೇ ರೀತಿ ಇಲ್ಲಿ ಶೇಡೆಡ್ ಇದ್ರೆ ಇಲ್ಲಿನೂ ಇದೆ, ಇಲ್ಲಿ ಶೇಡೆಡ್ ಇದ್ರೆ ಇಲ್ಲಿನೂ ಇದೆ. ಸೊ ಓವರ್ಲ್ಯಾಪ್ ಆಗತ್ತೆ ಅಂತ ಹೇಳ್ಬೋದು. ಇದು ಸಿಮೆಟ್ರಿಕ್ ಆಗತ್ತೆ, ಹೌದಲ್ವಾ. ಇನ್ನೊಂದು ಕ್ವಶನ್ ಏನ್ ಕೇಳಿದ್ರೆ, ಈಸ್ ದೇರ್ ಮೋರ್ ದ್ಯಾನ್ ಒನ್ ವೇ ಟು ಡೂ ದಟ್ ಅಂತ ಕೇಳಿದ್ದಾರೆ. ಕೇಳಿದ್ರೆ ಈಗ ನೋಡಿ ನಾವು ಇನ್ನು ಏನ್ ಮಾಡ್ಬೋದು, ಇಲ್ಲಿ ಉಳಿದಿದೆ ಅಲ್ಲ ಅದನ್ನು ನಾವು ಶೇಡ್ ಮಾಡ್ಬೋದು. ಮಾಡಿದ್ರೆ ಇಲ್ಲಿನೂ ಅದೇ ರೀತಿ ಮಾಡ್ಬೇಕಾಗತ್ತೆ. ಸೊ ಅವಾಗ ಮತ್ತೆ ಓವರ್ಲ್ಯಾಪ್ ಆಗತ್ತೆ, ಸೇಮ್ ಶೇಡೆಡ್. ಓಕೆ, ಇದು ಇನ್ನೊಂದು ಪ್ರೊಬಬಿಲಿಟಿ. ಇನ್ನೊಂದು ಏನ್ ಕ್ವಶನ್ ಕೇಳಿದರೆ, ಇನ್ ದ ಫಿಗರ್ ಬಿ ಸಿಮೆಟ್ರಿಕ್ ಅಬೌಟ್ ಬೋತ್ ದ ಡಯಾಗ್ನಲ್ಸ್ ಅಂತ. ಈಗ ನೋಡಿ ಈ ರೀತಿ ಡಯಾಗ್ನಲ್ ಮಾಡಿದ್ದೀನಲ್ವಾ. ಈಗ ಈ ರೀತಿ ಡಯಾಗ್ನಲ್ ಮಾಡೋಣ. ಈ ರೀತಿ ಡಯಾಗ್ನಲ್ ಮಾಡಿದಾಗ ನೋಡಿ ಓವರ್ಲ್ಯಾಪ್ ಆಗ್ತಾ ಇದೆನಾ? ಆಗ್ತಾ ಇದೆ ನೋಡಿ. ನೋಡಿ ಇಲ್ಲಿ ಎರಡು ಫಿಗರ್, ಎರಡು ಸ್ಕ್ವೇರ್ಸ್, ಬಾಕ್ಸಸ್ ಶೇಡೆಡ್ ಇದೆ, ಇಲ್ಲಿನೂ ಎರಡು ಬಾಕ್ಸ್ ಶೇಡೆಡ್ ಇದೆ. ಸೇಮ್ ಅದೇ ರೀತಿ ಇಲ್ಲಿ ಎರಡು ಬಾಕ್ಸ್ ಶೇಡೆಡ್ ಇದ್ರೆ ಇಲ್ಲಿನೂ ಎರಡು ಬಾಕ್ಸ್ ಶೇಡೆಡ್ ಇದೆ. ಸೊ ನಾವು ಆನ್ಸರ್ ಏನಂತ ಹೇಳ್ಬೋದು, ಈ ಕ್ವಶನ್ಗೆ ವಿಲ್ ದ ಫಿಗರ್ ಬಿ ಸಿಮೆಟ್ರಿಕ್ ಅಬೌಟ್ ಬೋತ್ ದ ಡಯಾಗ್ನಲ್ಸ್ ಅಂತಂದ್ರೆ ಎಸ್ ಅಂತ ಹೇಳ್ಬೋದು. ಎಸ್, the figure will be symmetric about both the diagonals. ಅಲ್ವಾ. ಈಗ ನೆಕ್ಸ್ಟ್ ಒನ್ ನೋಡೋಣ.